ನಮಸ್ಕಾರ ಸ್ನೇಹಿತರೆ, ಸೂರ್ಯೋದಯ ಡಿ.ಆರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವೊಂದು ಮೊಟ್ಟೆದು ಸ್ಪೆಷಲ್ ರೆಸಿಪಿ ತೋರಿಸ್ತಾ ಇದ್ದೀವಿ. ಅದೇನಪ್ಪ ಅಂದರೆ ಇದಕ್ಕೊಂದು ಏನೇನು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಬಾಣಲೆ ಇಟ್ಕೊಳ್ಳೋಣ, ಎಣ್ಣೆ ಹಾಕೊಳ್ಳೋಣ. ಇದಕ್ಕೊಂದು 6 ಮೊಟ್ಟೆ ಬೇಕು. ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಒಂದು 3 ಚಮಚ ಎಣ್ಣೆ, 6 ಮೊಟ್ಟೆ ತೊಗೊಂಡಿದ್ದೀವಿ. ಚೆನ್ನಾಗಿರುತ್ತೆ ಟೇಸ್ಟು. ನೀವು ಬೇಳೆ ಸಾರು ಯಾವುದೇ ಥರದ ರೈಸ್ ಐಟಮ್ಗೆ ನೆಂಚ್ಕೊಳ್ಲಿಕ್ಕೆ ತುಂಬ ಸಖತ್ತಾಗುತ್ತೆ. ಫಸ್ಟಿಗೆ ನೀರುಳ್ಳಿ ಹಾಕೋಣ. ಉದ್ದುದ್ದಾಗಿ ಹೆಚ್ಕೋಬೇಕು. ಒಂದು 2 ನೀರುಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡಿದ್ದೀವಿ. ನೀರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಯಾರೆಲ್ಲ ನಮ್ಮ ಚಾನಲ್ನ ಮೊದಲಿಗೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ನೀರುಳ್ಳಿ ಒಂದು 2 ನೀರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಬೇಯಿಸ್ಕೋಬೇಕು. ಅದನ್ನು ಬೇಯ್ತಾ ಇದೆ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಇನ್ನೂ ಸ್ವಲ್ಪ ಬೇಯಿಸ್ಕೊಬೇಕಿದೆ ಈರುಳ್ಳಿನ. ಇದಕ್ಕೆ ನಾನು ಒಂದು ಟೊಮೊಟೊನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಿ, ಸಾಸ್ ಮಾಡಿ. ಇದನ್ನು ಫಸ್ಟ್ ಮಿಕ್ಸ್ ಮಾಡ್ತೀವಿ. ಅದನ್ನು ನೀರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗಬೇಕು ನೀರುಳ್ಳಿ. ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು. ನೀರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನೀರುಳ್ಳಿ ಕಡಿದು ಕೂಡ ಕಚ್ಕೊಂಡ್ಬಾರ್ದು, ಆ ಥರ ಇರಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡಿ, ಒಂದು ಟೊಮೊಟೊ ನಾನು ಸಾಸ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಲಿ. ಒಂದು ಟೊಮೊಟೊ ಸಾಕು, ಒಂದು ಟೊಮೊಟೊ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೈ ಚೆನ್ನಾಗಿ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು. ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಚೆನ್ನಾಗಿ ಫ್ರೈ ಆಗಿದೆ. ಟೊಮೊಟೊ ಹಾಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಚಿಟಿಕೆಯಷ್ಟು. ಕರಿಮೆಣಸಿನ ಪುಡಿ ಒಂದು ಅರ್ಧ ಚಮಚ. ಖಾರ ಪುಡಿ ಒಂದು ಅರ್ಧ ಚಮಚ. ಧನಿಯಾ ಪುಡಿ ಒಂದು ಅರ್ಧ ಚುಟಿಗೆಯಷ್ಟು ಸಾಕು, ಚಮಚ ಸಾಕು, ಜಾಸ್ತಿ ಬೇಡ. ಮತ್ತು ಮೊಟ್ಟೆ ಹಾಕಿದ್ಮೇಲೆ ನಾವು ಸ್ವಲ್ಪ ಹಾಕಬೇಕಾಗುತ್ತೆ. ಗರಂ ಮಸಾಲ ಒಂದು ಅರ್ಧ ಚಮಚ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಎಲ್ಲದ್ರದ್ದು ಸ್ಮೆಲ್ ಕ್ಲೀನಾಗಿ ಹೋದರೆ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟು. ಒಂದ್ಸರಿ ನೀವು ಕೂಡ ಮಾಡಿ ಟ್ರೈ ಮಾಡಿ. ಅನ್ನ ಸಾರು ಜೊತೆ ನೆಂಚ್ಕೊಳ್ಳಲಿಕ್ಕೆ ಭಾರಿ ಮಸ್ತಾಗಿರುತ್ತೆ. ಇದು ಫುಲ್ ಒಂದು ಬೋಲ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ. ಒಂದೇ ಒಂದು ಮೆಣಸಿಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಜಾಸ್ತಿ ಖಾರ ಇಲ್ಲ ಅದೇನು. ಒಂದೇ ಮೆಣಸಿಗೆ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಎಲ್ಲ ಕಡೆ ಹಾಕ್ತಾಯಿದ್ದೀನಿ. ಅದು ಮೇಲ್ಗಡೆ ಇರಲಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ನಾನು
ನಾನು 6 ಮೊಟ್ಟೆ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಹೊಡೆದಾಕ್ತಾಯಿದ್ದೀನಿ ನೋಡಿ. ಕೊತ್ತಂಬರಿ ಮೆಣಸಿಗೆ ಹಾಕಿದ ಮೇಲೆ ಮಿಕ್ಸ್ ಮಾಡೋದು ಬೇಡ, ಅದು ಅದೇ ರೀತಿ ಇರಲಿ ಮೇಲೆ, ಅದ್ರ ಮೇಲೇ ಮೊಟ್ಟೆ ಹೊಡೆದಾಕೋಣ. 6 ಮೊಟ್ಟೆನ ಹೊಡೆದಾಕೋಣ. ಸಖತ್ತ ಬರುತ್ತೆ ಇದು ಆದ್ಮೇಲೆ, ರೆಡಿ ಆದಮೇಲೆ. ಮಾಮೂಲಿಯಾಗಿ ನಾವು ಆಮ್ಲೆಟ್ ಮಾಡಿದ್ರು ನೀರುಳ್ಳಿ, ಮೆಣಸಿನಕಾಯಿ, ಟೊಮೊಟೊ ಎಲ್ಲ ಮಿಕ್ಸ್ ಮಾಡಿ, ಮೊಟ್ಟೆ ಮಿಕ್ಸ್ ಮಾಡಿ ಆಮ್ಲೆಟ್ ಮಾಡ್ತೀವಿ. ಎಗ್ ಕರಿ ಮಾಡಿದ್ರು ಕೂಡ ಅದರಲ್ಲೇ ಕೂಡ ಎಲ್ಲ ಮಿಕ್ಸ್ ಮಾಡ್ತೀವಿ. ಬಟ್ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮಾಡಿ ನೋಡಿ ರುಚಿ ನೋಡಿ, ಚೆನ್ನಾಗಿರುತ್ತೆ, ಮಸ್ತಾಗಿ ಬರುತ್ತೆ. ಆರು ಮೊಟ್ಟೆನ ಹೊಡೆದಾಕಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಎಲ್ಲ ವೆರೈಟಿ ಐಟಮು ಹಾಕೋಣ. ಸ್ವಲ್ಪ ಉಪ್ಪು, ಖಾರದ ಪುಡಿ, ಕರಿಮೆಣಸಿನ ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರು, ಇದನ್ನೆಲ್ಲ ಒಂಚೂರು ಮೇಲ್ಗಡೆ ಮಿಕ್ಸ್ ಮಾಡೋಣ. ಮೇಲ್ಗಡೆನೇ ಹಾಕಬೇಕು, ಏನು ಮಿಕ್ಸ್ ಮಾಡೋದೇನು ಬೇಡ, ಅದು ಅದೇ ರೀತಿ ಚೆನ್ನಾಗಿ ಬೇಯಬೇಕು. 5 ಮೊಟ್ಟೆ ಆಯಿತು. ಇನ್ನೊಂದು ಮೊಟ್ಟೆ ತೊಗೊಂಡಿದ್ದೀವಿ, ಇನ್ನೊಂದು ಮೊಟ್ಟೆ ಹಾಕ್ತೀನಿ ಈಗ. ಓಕೆ, ಮೊಟ್ಟೆ 6 ಆಯಿತು. ಸ್ವಲ್ಪ ಇದಕ್ಕೆ ಉಪ್ಪು, ಖಾರ ಪುಡಿ ಎಲ್ಲ ಹಾಕೋಣ. ಸ್ವಲ್ಪ ಉಪ್ಪು, ಸ್ವಲ್ಪ ನಾವು ಮೊದಲೇ ಉಪ್ಪು ಹಾಕಿದ್ವಲ್ಲ ಅದೆಲ್ಲ ಕೆಳಗಡೆಲ್ಲ ಮಿಕ್ಸ್ ಆಗಿರುತ್ತೆ. ಇದು ಸ್ವಲ್ಪ ಮೊಟ್ಟೆ ಮೇಲೆ ಹಾಕಿದ್ಮೇಲೆ ಸ್ವಲ್ಪ ಅದಕ್ಕೂ ಸ್ವಲ್ಪ ಉಪ್ಪು ಬೇಕು, ಜಾಸ್ತಿ ಬೇಡ, ಸ್ವಲ್ಪ ಹಾಕೊಳ್ಳಿ ಸಾಕು. ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಒಂದು ಚಿಟಿಕೆ ತಗೊಂಡು ಹಾಗೆ ಉದುರಿಸೋದು ಮೇಲ್ಗಡೆ, ಯಾಕಂದರೆ ಮೊದಲು ನಾವೆಲ್ಲ ಮಿಕ್ಸ್ ಮಾಡಿದ್ದೀವಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ಹಂಗೆ ಸ್ವಲ್ಪ ಕರಿಮೆಣಸಿನ ಪೌಡ್ರು, ಸ್ವಲ್ಪನೇ, ಜಾಸ್ತಿ ಬೇಡ, ಯಾಕಂದರೆ ಮೊದಲಿಗೆ ನಾವು ಒಂದ್ಸರಿ ಮಿಕ್ಸ್ ಮಾಡಿದ್ದೀವಿ. ಸ್ವಲ್ಪ ಚುಟುಕಿಲ್ಲ ಅಷ್ಟೇ. ಫಸ್ಟ್ ನಾವು ನೀರುಳ್ಳಿ ಅದಕ್ಕೆಲ್ಲ ಫ್ರೈ ಮಾಡ್ಬೇಕಾದ್ರೆಲ್ಲ ಮಿಕ್ಸ್ ಮಾಡ್ತೀವಿ, ಅದಕ್ಕೆಲ್ಲ ಮಿಕ್ಸ್ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಚಮಚ ಕ್ಲೀನಾಗಿ ಉದುರ್ಬೇಕು ಅದ್ರ ಮೇಲೆಲ್ಲ. ಕೊತ್ತಂಬರಿ, ಇದನ್ನು ಒಂದು ಮುಚ್ಚಿಬಿಡೋಣ. ಈಗ ಒಂದು 10 ನಿಮಿಷ ಸಣ್ಣಲ್ಲೇ ಸ್ವಲ್ಪ ಕ್ಲೀನಾಗಿ ಬೇಯಲಿ. ಒಂದು 10 ನಿಮಿಷ ಬಿಟ್ಟಾದಮೇಲೆ ತೆಗೆದು ನೋಡೋಣ. ಚೆನ್ನಾಗಿ ಇದಾಗಿದೆ, ಬೇಯ್ತಾ ಇದೆ. ಇನ್ನೊಂದು 10 ನಿಮಿಷ ಸಾಕು, ತೆಗೆದುಬಿಡೋಣ. ರೆಡಿಯಾಗಿದೆ ಇನ್ನೇನು ನೋಡಿ ಈ ರೀತಿ. ಅದಾದಮೇಲೆ ಮೊಟ್ಟೆ ಸಪ್ರೇಟಾಗಿ ಸ್ವಲ್ಪ ಕಟ್ ಮಾಡಿ ಒಂದೊಂದು ಪ್ಲೇಟಲ್ಲಿ ಹಾಕಿರೋದು ಸಖತ್ತಾಗಿರುತ್ತೆ. ನೀವು ಮಾಡಿ ನೋಡಿ, ರುಚಿ ನೋಡಿ ಸ್ನೇಹಿತರೆ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.